ರಾಮ ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ. ಸಿಕ್ಸ್ 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 ಕಮಾನ್ 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 ಎಸ್. ಈ ಸಿನಾರಿಯೋಸ್ ಅಲ್ಲೆಲ್ಲ ನಿಮ್ ಜಾ ಮತ್ತೆ ನಿಮ್ ಹಲ್ಲು ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನೀವು ಯಾವತ್ತಾರು ಅಬ್ಸರ್ವ್ ಮಾಡಿದ್ದೀರಾ? ಯಾರೋ ಹಲ್ಲಿಂಗೆ ಸೈಡ್ ಟು ಸೈಡ್ ಕಡಿತಾ ಇದ್ದಾರೆ ಅಂತ ಅರ್ಥ. ಮಸ್ಕ್ಯುಲರ್ ಹೈಪರ್ ಆಕ್ಟಿವಿಟಿ ಇನ್ನೂ ಜಾಸ್ತಿ ಪ್ರೊನೌನ್ಸ್ಡ್ ಆಗೋಗ್ಬಿಡುತ್ತೆ. ನಮ್ಮ ಫಂಕ್ಷನ್ಗಿಂತ ಜಾಸ್ತಿ ಹೋಗೋ ಥರ ಪ್ರೆಷರು ನಮ್ಮ ಹಲ್ಲು ಮತ್ತು ನಮ್ಮ ದವಡೆ ಮೇಲೆ ತುಂಬ ಹಾನಿಕರವಾದ ಪರಿಣಾಮಗಳು ಕಾಣಿಸ್ಕೊಳ್ಳುತ್ತೆ. ಕೊಟ್ಬಿಡ್ತೀನಿ ನೋಡು ನನಗೆ. ಅಯ್ಯೋ ರಾಮ, ಇವತ್ತು ಓದ್ಕೋಬೇಕಲ್ಲಪ್ಪ, ನಾಳೆ ಎಕ್ಸಾಮು. ಅಯ್ಯೋ ರಾಮ, ನಾನು ಫೇಲ್ ಆಗೋಗ್ತೀನಾ ದೇವ್ರೆ ದೇವ್ರೆ ದೇವ್ರೆ. ಅಯ್ಯೋ ರಾಮ, ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ. ಸಿಕ್ಸ್ 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 ಕಮಾನ್ 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 ಎಸ್ 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 ಎಸ್. ಈ ಸಿನಾರಿಯೋಸ್ ಅಲ್ಲೆಲ್ಲ ನಿಮ್ ಜಾ ಮತ್ತೆ ನಿಮ್ ಹಲ್ಲು ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನೀವು ಯಾವತ್ತಾರು ಅಬ್ಸರ್ವ್ ಮಾಡಿದೀರಾ? ನಿಮ್ಮ ಜಾ ಮತ್ತೆ ನಿಮ್ಮ ಹಲ್ಲು ಗಟ್ಟಿಯಾಗಿ ಟೈಟಾಗಿ ಹಿಂಗೆ ಭದ್ರವಾಗಿ ಈ ಪೊಸಿಷನ್ ಅಲ್ಲಿ ಹಿಂಗಿದ್ರೆ ಅದಕ್ಕೆ ನಾವು ಕ್ಲೆಂಚಿಂಗ್ ಅಂತ ಹೇಳ್ತೀವಿ. ರಾತ್ರಿ ಯಾರ್ದೋ ಪಕ್ಕ ಮಲ್ಕೊಂಡಿರ್ತೀರ, ಕಟ್ 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 ಅಂತ ಶಬ್ದ ಬರ್ತಾ ಇರುತ್ತೆ. ಆ ಕಟ್ 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 ಶಬ್ದ ಏನು ಅಂತ ಯೋಚಿಸಿದ್ರ, ಅದು ಯಾರೋ ಹಲ್ಲಿಂಗೆ ಸೈಡ್ ಟು ಸೈಡ್ ಕಡಿತಾ ಇದ್ದಾರೆ ಅಂತ ಅರ್ಥ. ಸೊ ಈ ಎರಡು ಹ್ಯಾಬಿಟ್, ಕ್ಲೆಂಚಿಂಗ್ ಅಂದ್ರೆ ಈ ತರ ಹಲ್ಲಿಂಗೆ ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿರೋದು, ಅಥವಾ ಗ್ರೈಂಡಿಂಗ್ ಕಟ್ 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 ಅಂತ ಸೈಡ್ ಟು ಸೈಡ್ ಮೂವ್ಮೆಂಟ್ಸ್ ಆಗೋದು, ಇದೆರಡಕ್ಕೂ ನಾವು ಪ್ಯಾರಾಫಂಕ್ಷನಲ್ ಹ್ಯಾಬಿಟ್ಸ್ ಅಥವಾ ಬ್ರಾಕ್ಸಿಸಮ್ ಅಂತ ಹೇಳ್ತೀವಿ. ಇದೆರಡು ನಮ್ಮ ಫಂಕ್ಷನ್ಗಿಂತ ಜಾಸ್ತಿ ಹೋಗೋ ಥರ ಪ್ರೆಷರು ನಮ್ಮ ಹಲ್ಲು ಮತ್ತೆ ನಮ್ಮ ದವಡೆ ಮೇಲೆ, ನಮ್ಮ ಮಸಲ್ಸ್ ಮೇಲೆ ಮತ್ತೆ ನಮ್ಮ ಟೆಂಪ್ರೊಮ್ಯಾಂಡಿಬುಲರ್ ಜಾಯಿಂಟ್ ಮೇಲೆ ತುಂಬಾ ಹಾನಿಕರವಾದ ಪರಿಣಾಮಗಳು ಕಾಣಿಸ್ಕೊಳ್ಳುತ್ತೆ. ಹೇಗಪ್ಪ ಅಂತ ನೋಡೋಣ. ಫಸ್ಟು ನಮ್ಮ ಜಾ ಮಸಲ್ಸ್ ಮೇಲೆ ನೋಡೋಣ. ಜಾ ಮಸಲ್ಸ್ ಎಸ್ಪೆಷಲಿ ಮಹಿಳೆಯರಿಗೆ ಸ್ವಲ್ಪ ವೀಕ್ ಜಾ ಮಸಲ್ಸ್ ಇದ್ರೆ ಈ ತರ ಗಟ್ಟಿ ಕಚ್ಕೊಂಡು ಅಥವಾ ಹಲ್ಲು ಹಿಂಗೆ ಕಡ್ದು ಈ ತರ ಮಾಡ್ಕೊಂಡ್ರೆ ಅವ್ರಿಗೆ ಜಾ ಪೇನ್, ಹೆಡೇಕ್ಸ್, ಫೀಲಿಂಗ್ ಆಫ್ ಟೈಟ್ನೆಸ್, ಈ ತರ ತುಂಬಾ ಟೈಟ್ ಆಗಿ ಫೀಲ್ ಆಗೋದು, ಎಸ್ಪೆಷಲಿ ಅರ್ಲಿ ಇನ್ ದ ಮಾರ್ನಿಂಗ್. ನೆಕ್ ಪೇನ್, ಶೋಲ್ಡರ್ ಪೇನ್ ಮತ್ತೆ ಅಪ್ಪರ್ ಬ್ಯಾಕ್ ಪೇನ್ ತರ ಕಾಣಿಸ್ಕೊಳ್ಳುತ್ತೆ. ಗಂಡಸರಿಗಂತ ಹೇಳಿದ್ರೆ ಇಲ್ಲಿ ಸಬ್ ಆಕ್ಸಿಪಿಟಲ್ ಏರಿಯಾ ಅಲ್ಲಿ ಸ್ವಲ್ಪ ಪೇನ್ ತರ ಮತ್ತೆ ನೆಕ್ ಪೇನ್ ತರ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನಮ್ಮ ಟೆಂಪ್ರೊಮ್ಯಾಂಡಿಬುಲರ್ ಜಾಯಿಂಟ್, ಈ ಜಾ ಜಾಯಿಂಟ್ ನ ನಾವು ನೋಡ್ಬೇಕು. ಈ ಪ್ಯಾರಾಫಂಕ್ಷನಲ್ ಹ್ಯಾಬಿಟ್ಸ್ ಇಂದ ನಮ್ ಜಾ ಜಾಯಿಂಟ್ ಹಿಂಗ್ ಮಾಡಿದ್ರೆ, ಓಪನ್ ಮಾಡಿದ್ರೆ ಕ್ಲಿಕ್ಕಿಂಗ್ ಟಕ್ ಅಂತ ಶಬ್ದ ಬರೋದು, ಅಥವಾ ಹಿಂಗ್ ಮಾಡಿದ್ರೆ ಗರ್ 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 ಅಂತ ಶಬ್ದ ಬರೋದು, ಅಥವಾ ತುಂಬಾ ಪೇನ್ ಆಗೋದು, ಅದೆಲ್ಲ ಈ ಹ್ಯಾಬಿಟ್ಸ್ ಇಂದ ಆಗ್ಬೋದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಹಲ್ಲು ಸೌದೋಗೋದು, ಅಥವಾ ಏನಾದ್ರು ಕುಡಿದ್ರೆ ತುಂಬಾ ಜುಮ್ ಅಂತ ಅನ್ಸೋದು, ನಮ್ಮ ಹಲ್ ಸೈಡ್ಸ್ ಒಸಡುಗಳ ಹತ್ರ ಅದು ವೇರ್ ಔಟ್ ಆಗೋದು, ಅಥವಾ ಬ್ಲೀಡಿಂಗ್ ಗಮ್ಸ್ ಆಗೋದು, ಇದೆಲ್ಲ ನಮ್ಮ ಕ್ಲೆಂಚಿಂಗ್ ಮತ್ತೆ ಗ್ರೈಂಡಿಂಗ್ ಹ್ಯಾಬಿಟ್ಸ್ ಇಂದ. ನೆಕ್ಸ್ಟ್ ನಮ್ ಜಾ ಬೋನ್ ಅಥವಾ ದವಡೆಯಲ್ಲಿ ಏನೇನ್ ಎಫೆಕ್ಟ್ಸ್ ಆಗುತ್ತೆ. ನಮ್ ಜಾ ಬೋನು, ಟೂತ್ ಸಪೋರ್ಟಿಂಗ್ ಬೋನ್, ತುಂಬಾ ಸೂಕ್ಷ್ಮವಾದ ಬೋನ್. ಈ ತರ ಫೋರ್ಸಸ್ ಹಲ್ಲಿಂದ ಅದಕ್ಕೆ ಟ್ರಾನ್ಸ್ಮಿಟ್ ಆದ್ರೆ ಏನಾಗುತ್ತೆ, ಜಾ ಬೋನ್ ರಿಸೀಡ್ ಹಾಕೊಂಡ್ ಬರುತ್ತೆ. ಜಾ ಬೋನ್ ರಿಸೀಡ್ ಆದ್ರೆ ನೀವು ನೋಡಿರ್ತೀರಾ ಹಲ್ ಸಪೋರ್ಟ್ ಕಡಿಮೆ ಹಾಕೊಂಡ್ ಬರುತ್ತೆ. ಹಲ್ ಸಪೋರ್ಟ್ ಕಡಿಮೆ ಹಾಕೊಂಡ್ ಬಂದ್ರೆ ಆ ಹಲ್ಗಳ ಮಧ್ಯ ಎಲ್ಲ ಗ್ಯಾಪ್ಸ್ ಡೆವಲಪ್ ಆಗುತ್ತೆ. ಗ್ಯಾಪ್ಸ್ ಡೆವಲಪ್ ಆಗಿ ಫುಡ್ ಸಿಕ್ಕಾಕೊಂಡು ನಿಮ್ಗೆ ಬೋತ್ ಡೆಂಟಲ್ ಡಿಕೆ ಮತ್ತೆ ಗಮ್ ಪ್ರಾಬ್ಲಮ್ಸ್, ಒಸಡುಗಳ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೆ ಫಸ್ಟ್ ನಾವು ಅವೇರ್ನೆಸ್ ತರಿಸ್ಕೋಬೇಕು, ಈ ತರ ಆಗ್ತಾ ಇದೆ ಅಂತ. ನಾವು ಕೆಲವು ಪೇಷಂಟ್ಸ್ ನಾನು ನೋಡಿದೀನಿ, ಇಲ್ಲ ಡಾಕ್ಟ್ರೆ ನಾನು ಹಲ್ ಕಡಿತಾ ಇಲ್ಲ, ನಾನು ಕ್ಲೆಂಚ್ ಮಾಡ್ತಾ ಇಲ್ಲ ಅಂತ ಯಾವಾಗ್ಲೂ ಹೇಳ್ತಾರೆ. ಬಟ್ ಯು ಮಸ್ಟ್ ರಿಮೆಂಬರ್ ದ ಡೆಂಟಿಸ್ಟ್ ಇಸ್ ದ ಎಕ್ಸ್ಪರ್ಟ್ ಓವರ್ ಹಿಯರ್. ಅವ್ರು ನಿಮ್ಮನ್ನ ಪರಿಶೀಲಿಸಿದಾಗ ಅವರು ಫಸ್ಟ್ ನಿಮ್ಮ ಜಾ ಮಸಲ್ಸ್ ನ ಚೆಕ್ ಮಾಡ್ತಾರೆ, ಅಥವಾ ನಿಮ್ ಹಲ್ನ ಚೆಕ್ ಮಾಡ್ತಾರೆ. ನಿಮ್ ಜಾ ಮಸಲ್ಸ್ ಸೋರಾಗಿದ್ರೆ ಅಥವಾ ನಿಮ್ ಹಲ್ಲು ಮತ್ತೆ ಒಸಡಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಫಸ್ಟ್ ಅದನ್ನ ಅವರು ನಿಮ್ಮ ಹತ್ರ ಬ್ರಾಕ್ಸಿಸಮ್ ಅಥವಾ ನಿಮ್ಮ ಹತ್ರ ಪ್ಯಾರಾಫಂಕ್ಷನಲ್ ಬಿಹೇವಿಯರ್ ಹ್ಯಾಬಿಟ್ಸ್ ಏನಾರು ಮಸ್ಕ್ಯುಲರ್ ಹೈಪರ್ ಆಕ್ಟಿವಿಟಿ ತರ ಏನಾರು ಇದೆಯಾ ಅಂತ ಅವರು ನೋಡ್ತಾರೆ.
ಆ ತರ ಡಯಾಗ್ನೋಸಿಸ್ ಏನಾದ್ರು ಆದ್ರೆ ಅದಕ್ಕೆ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಇವಾಗ ಕೆಲವು ಮೆಡಿಕೇಶನ್ ನಮ್ಗೆ ಈ ತರ ಪ್ಯಾರಾಫಂಕ್ಷನಲ್ ಬಿಹೇವಿಯರ್ ಅಥವಾ ಪ್ಯಾರಾಫಂಕ್ಷನಲ್ ಹ್ಯಾಬಿಟ್ಸ್ ಕಾಸ್ ಮಾಡ್ಬೋದು. ಸರ್ಟನ್ ಸೈಕಾಟಿಕ್ ಮೆಡಿಕೇಶನ್, ನಾವ್ ಏನೇನು ಒಂದ್ಸತಿ ತುಂಬಾ ಕಾಫಿ ಕುಡಿದು ಬಿಡ್ತೀವಿ, ತುಂಬಾ ಟೀ ಕುಡಿದು ಬಿಡ್ತೀವಿ, ತುಂಬಾ ಶುಗರಿ ಸ್ವೀಟ್ಸ್ ಅಥವಾ ಸ್ನಾಕ್ಸ್ 6 ಗಂಟೆ ಆದ್ಮೇಲೆ ಜಾಸ್ತಿ ತಗೊಂಡ್ಬಿಡ್ತೀವಿ. ಇದೆಲ್ಲ ಮಾಡಿದ್ರೆ ಏನು, ಮಸ್ಕ್ಯುಲರ್ ಹೈಪರ್ ಆಕ್ಟಿವಿಟಿ ಇನ್ನೂ ಜಾಸ್ತಿ ಪ್ರೊನೌನ್ಸ್ಡ್ ಆಗೋಗ್ಬಿಡುತ್ತೆ. ಎಸ್ಪೆಷಲಿ ನೀವು ಮಲ್ಕೊಳ್ತಾ ಇರ್ಬೇಕಾದ್ರೆ ತುಂಬಾ ಡೀಪ್ ಸ್ಲೀಪ್ ಅಲ್ಲಿ ಇದ್ರೆ ಈ ತರ ಆಗತ್ತೆ. ಸೊ ನಾವು ಇದ್ರ ಟ್ರೀಟ್ಮೆಂಟ್ ಹೆಂಗ್ ಮಾಡೋದು? ಫಸ್ಟ್ ನಾವು ಮಸ್ಕ್ಯುಲರ್ ಟ್ರೀಟ್ಮೆಂಟ್. ಅಕಸ್ಮಾತ್ ನಿಮ್ ಮಸಲ್ಸ್ ತುಂಬಾ ಸೋರ್ ಆಗಿದೆ, ನಿಮ್ಗೆ ತುಂಬಾ ತಲೆನೋವು ಬರ್ತಾ ಇದೆ, ನೆಕ್ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಮಸಲ್ ಡಿಪ್ರೋಗ್ರಾಮರ್ಸ್ ಅಂತ ಕೊಡ್ಬೋದು ನಿಮ್ ಡೆಂಟಿಸ್ಟ್, ಅಥವಾ ಫಿಸಿಯೋಥೆರಪಿ ಕಳಿಸ್ಬೋದು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಲ್ಲನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಲ್ಲೇನಾದ್ರು ಸೀಳ್ಕೊಂಡ್ಬಿಟ್ರೆ ದಟ್ಸ್ ಇಟ್, ಟೂತ್ ಲಾಸ್ ಆಗತ್ತೆ, ಆಮೇಲೆ ಕಾಂಪ್ರಮೈಸ್ ಚೂಯಿಂಗ್ ಆಗತ್ತಲ್ವಾ. ಫಸ್ಟ್ ಹಲ್ಲನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಅವರು ನೈಟ್ ಗಾರ್ಡ್ ಅಥವಾ ಒಂದು ಸಾಫ್ಟ್ ಸಿಲಿಕೋನ್ ಗಾರ್ಡ್ ಕೊಡ್ತಾರೆ. ಆ ಸಾಫ್ಟ್ ಸಿಲಿಕೋನ್ ಗಾರ್ಡು ಇಟ್ ಆಕ್ಟ್ಸ್ ಎಸ್ ಅ ಬಫರ್. ನೀವ್ ಕಡಿದ್ರೂ ಹಲ್ಲನ್ನ ಏನಾಗತ್ತೆ, ಆ ಫೋರ್ಸಸ್ ಎಲ್ಲ ನಿಮ್ ಜಾ ಬೋನ್ಗೆ ಟ್ರಾನ್ಸ್ಮಿಟ್ ಆಗಲ್ಲ, ಅದು ಶಾಕ್ ಅಬ್ಸಾರ್ಬರ್ ತರ ಆಕ್ಟ್ ಮಾಡೋದ್ರಿಂದ ಅದು ಆ ಪ್ರೆಷರ್ನೆಲ್ಲ ತಗೊಳತ್ತೆ. ಈ ಸಿಲಿಕೋನ್ ಗಾರ್ಡ್ ಹಾಕೊಂಡು ಮಲ್ಕೊಂಡ್ರೆ ನಿಮ್ ತಲೆನೋವು, ಕತ್ ನೋವು, ಈ ಜಾ ಪೇನು ಮತ್ತೆ ಇಯರ್ ಏಕ್ ಎಲ್ಲ ಟ್ರೆಮೆಂಡಸ್ಲಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಈ ತರ ಏನಾದ್ರು ಇದ್ರೆ ದಯವಿಟ್ಟು ಪ್ಲೀಸ್ ಹೋಗ್ಬಿಟ್ಟು ನಿಮ್ಮ ದಂತ ವೈದ್ಯರನ್ನ ಅಥವಾ ಸ್ಪೆಷಲಿಸ್ಟ್ ನ ನೋಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.